ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನಮ್ಮೂರ ವಿಶೇಷಗಳು. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ, ಯಾರೆಲ್ಲ ಹೊಸದಾಗಿ ಪವರ್ ವೀಡರ್ನ ತಂದಿದ್ದಾರೋ ಆ ನನ್ನ ರೈತ ಬಾಂಧವರಿಗೆ ಈ ವಿಡಿಯೋ ಆಗಿರುತ್ತೆ. ಇದು ಹೊಸದಾಗಿ ತಂದಿರ್ತಕ್ಕಂಥ ಪವರ್ ವೀಡರ್ 10 ಗಂಟೆ ಓಡಿಸಿದ ತಕ್ಷಣ ಆಯಿಲ್ನ ಚೇಂಜ್ ಮಾಡೋದಕ್ಕೆ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ರೈತರಿಗೆ ಇಲ್ಲಿಂದ ಮತ್ತೆ ತೊಗೊಂಡು ಅದನ್ನು ಸರ್ವಿಸ್ ಸ್ಟೇಷನ್ಗೆ ತಗೊಂಡೋಗಿ ಸರ್ವಿಸ್ ಮಾಡಿಸ್ಕೊಂಡು ಅದನ್ನು ಟ್ರಾನ್ಸ್ಪೋರ್ಟೇಷನು ಅದು ಇದು ಎಲ್ಲ ತುಂಬ ಖರ್ಚಾಗುತ್ತೆ. ಸೊ ಅದಕ್ಕೆ ಇಲ್ಲೇ ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬೇಕು, ಅದು ತುಂಬ ಸಿಂಪಲ್ಲಾಗಿ ₹1 ಖರ್ಚಿಲ್ಲದೆ ಮಾಡ್ಕೊಳೋ ಥರ ನಾನೀಗ ತಿಳಿಸ್ಕೊಡ್ತೀನಿ ನಿಮಗೆ. ಫ್ರೆಂಡ್ಸ್, ಈಗ ನಾವು ಟೋಟಲಾಗಿ ಆಯಿಲೆಲ್ಲ ಡೌನ್ ಮಾಡಿಬಿಟ್ಟಿದ್ದೀವಿ. ಡೌನ್ ಮಾಡಿ ಮತ್ತು ಇದು ತುಂಬ ಯೂಸ್ಫುಲ್ ಆಗೋಂತಹ ಒಂದು ವಿಡಿಯೋ. ಅದರಲ್ಲಿರುವಂಥ ಹಳೆ ಆಯಿಲ್ನೆಲ್ಲ ಡೌನ್ ಮಾಡಿ ಅದನ್ನು ಒಂದು ಬಾಟಲ್ನಲ್ಲಿ ಹಿಡಿದಿಟ್ಕೊಂಡಿದ್ದೀವಿ. ಇಲ್ಲಿ ಕಾಣಿಸ್ತಾ ಇದೆ ನೀವು, ಬ್ಲ್ಯಾಕು ವಾಟ್ರ್ ಬಾಟಲು. ಅದಾದಮೇಲೆ ನಾವೀಗ ಒಂದು ಇಂಜಿನ್ ಒಳಗಡೆ ಒಂದು ಅರ್ಧ ಲೀಟ್ರು ಡೀಸೆಲ್ನ ತಂದುಬಿಟ್ಟು ಆ ಡೀಸೆಲ್ನ ಇದರ ಕೊಯ್ದುಬಿಟ್ಟು ಒಂದು 5ರಿಂದ 10 ಬಾರಿ ಕಿಕ್ ಮಾಡಿದ ತಕ್ಷಣ ಈ ಥರ ಅದನ್ನು ಒಂದು ಆಯಿಲ್ನ ಡೌನ್ ಮಾಡೋದಕ್ಕೆ ಇದನ್ನು ಒಂದು ಬೋಲ್ಟ್ನ ಬಿಚ್ಚಿದ್ರೆ ನಿಮಗೆ ಕಾಣಿಸ್ತಾ ಇರ್ಬೋದು. ಈಗ ನೋಡಿ, ಅದು ನಾವು ಹಾಕಿರುವ ಡೀಸಲ್ಲು ಅದರಲ್ಲಿರುವಂತಹ ಡಸ್ಟು ಎಲ್ಲ ಸೇರಿಬಿಟ್ಟು ಬ್ಲ್ಯಾಕ್ ಆಗಿ ಬರ್ತಾಯಿದೆ. ಡೀಸಲ್ಲು ಬ್ಲ್ಯಾಕ್ ಆಗಿ ಬರ್ತಾಯಿದೆ. ನೀಟಾಗಿ ಒಳಗಡೆ ಇಂಜಿನ್ ಒಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಆಗಿಬಿಟ್ಟು ಬರ್ತಾಯಿದೆ. ಈ ಥರ ಒಂದು ಇನ್ನೂ ನಾವು ಹಾಕಿರುವಂತಹ ಡೀಸಲ್ಲು ಹಂಗೆ ಇರುತ್ತೆ. ಸೊ ಆದ ಕಾರಣ ಅದನ್ನು ಬಗ್ಗಿಸ್ಬಿಟ್ಟು ಒಂದು ಸ್ವಲ್ಪ ಬೆಂಡ್ ಮಾಡಿ ಈ ಥರ ಒಂದು ಕಿಕ್ ಮಾಡಿದ್ರೆ ಅದು ಫುಲ್ಲು ಕ್ಲಿಯರ್ ಆಗುತ್ತೆ. ಕಿಕ್ ಮಾಡೋದ್ರಿಂದ ತುಂಬ ಅದರಲ್ಲಿರೋ ಡೀಸೆಲ್ ಎಲ್ಲ ಆಚೆ ಬರುತ್ತೆ. ಮತ್ತು ಆದ ನಂತರ ಅದು ಬೋಲ್ಟ್ನ ನೀಟಾಗಿ ಟೈಟಾಗಿ ಮಾಡಿ, ಮತ್ತು ಈಗ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ಗಾರ್ಡ್ ಬರುತ್ತಲ್ಲ, ಅದು ಗಾರ್ಡ್ ಬಿಚ್ಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಇದು ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ಗಾರ್ಡ್ ನಾವು ಬಿಚ್ಕೊಂಡಿದ್ದೀವಿ, ಯಾಕಂದರೆ ಸುಮ್ಮನೆ ಇಕ್ಕಟ್ಟಿನಲ್ಲಿ ಕೆಲಸ ಬೇಗ ಆಗೋದಿಲ್ಲ. ಸೊ ಆ ಗಾರ್ಡ್ನ ಬಿಚ್ಕೊಂಡು ನೀಟಾಗಿ ಬೋಲ್ಟ್ನ ಟೈಟ್ ಮಾಡ್ಕೋಬೋದು. ಆ ಬೋಲ್ಟ್ನ ಟೈಟ್ ಮಾಡಿದ ತಕ್ಷಣ ಗಾರ್ಡ್ ಹಾಕ್ಕೊಂಡು ಗಾರ್ಡೆಲ್ಲ ಟೈಟ್ ಮಾಡಿಕೊಂಡು ನೆಕ್ಸ್ಟ್ ಆಯಿಲ್ನ ಹಾಕಬೇಕು. ಇದು ಆಯಿಲ್ ಬಂದ್ಬಿಟ್ಟು ಫಸ್ಟ್ ನಾವು ಗೇರ್ ಆಯಿಲ್ನ ಹಾಕ್ತೀವಿ. ಗೇರ್ ಆಯಿಲು ಎಲ್ಲ ಮಷಿನ್ಗೂ ಒಂದು 1 ಲೀಟ್ರ್ 1.5 ಲೀಟ್ರ್ ಮಾತ್ರನೇ ಹಾಕ್ತಾರೆ ಅಲ್ಲಿ. ಇದು ನಿಮ್ಮದು ಮಿಷಿನ್ ಎಷ್ಟು ಹಿಡಿಸುತ್ತೋ, ನಮ್ಮ ಮಿಷಿನ್ನು 2 ಲೀಟ್ರ್ ಹಿಡಿಸ್ತು. ಸೊ ನೀವು ಅದೇ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. 1 ಲೀಟ್ರ್ 1.5 ಲೀಟ್ರು ಅಲ್ಲಿ ಸರ್ವಿಸಿಗೆ ಕೊಟ್ಟಾಗ 1 ಲೀಟ್ರ್ 1.5 ಲೀಟ್ರ್ ಒಯ್ದುಬಿಟ್ಟು ಇನ್ನು 1/2 ಲೀಟ್ರ್ ಎತ್ಕೊಳೋದು, ಇಲ್ಲ 1.5 ಲೀಟ್ರ್ ಹಾಕ್ಬಿಟ್ಟು ಇನ್ನು ಹೆಚ್ಚಾಗಿರೋದನ್ನ ವಾಪಸ್ ನಿಮಗೆ ಕೊಡ್ಬೋದು. ಆದರೆ ಅದು ಎಷ್ಟು ಹಿಡಿಸುತ್ತೆ? 2 ಲೀಟ್ರ್ ಹಿಡಿಸುತ್ತೆ. 2 ಲೀಟ್ರ್ ಒಯ್ಯೋದ್ರಿಂದ ತುಂಬ ಒಳ್ಳೆಯದು. ಅದು ಫುಲ್ಲು ಗೇರುಗಳೆಲ್ಲ ಅದರಲ್ಲೇ ಫಿಲ್ ಆಗಿರ್ತವೆ, ಯಾವುದೇ ಥರ ಇದಾಗೋದಿಲ್ಲ. 2 ಲೀಟ್ರ್ ಒಯ್ದರೆ ನಮಗೆ ಇಂಜಿನು ಸಹ ಯಾವುದೇ ಸಮಸ್ಯೆನೂ ಇರೋದಿಲ್ಲ. ನೀಟಾಗಿ 2 ಲೀಟ್ರ್ ಒಯ್ದುಬಿಟ್ಟು ನೀವು ನೋಡ್ತಾ ಇರ್ಬೋದು. ಈಗ ಒಂದು ಖಾಲಿ ಆಯಿತು, ಮತ್ತು ಇನ್ನೊಂದು ಬಾಟ್ಲು ತೊಗೊಂಡು ನಾವು 2 ಲೀಟ್ರೂ ಫುಲ್ಲು ಹಾಕ್ತಾಯಿದ್ದೀವಿ. ನೋಡಿ, ಇದು 2ನೇದು ಓಪನ್ ಮಾಡ್ತಾಯಿದ್ದಾರೆ, 2ನೇದು ಹಾಕ್ತಾಯಿದ್ದಾರೆ. 2 ಫುಲ್ ಹಾಕಿದ ನಂತರ ಮತ್ತೆ ನೆಕ್ಸ್ಟ್ ಈಗ ಇಂಜಿನ್ ಆಯಿಲನ್ನು ಸಹ ಹಾಕ್ಬಿಟ್ಟು ನೀಟಾಗಿ ಅದನ್ನು ಓಪನ್ ಮಾಡ್ಕೊಳ್ಳಿ. ಇದೊಂದು ಇಂಜಿನ್ ಆಯಿಲ್ ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕ್ತಾಯಿರಿ. ಇದು ಬೇಗ ತುಂಬಿಬಿಟ್ಟು ಹೊರಗಡೆ ಬಂದುಬಿಡ್ತದೆ. ನೋಡಿ, ನಾವು ಸಹ ಹಾಕ್ಬೇಕಾದ್ರೆ ಹಂಗೆ ಆಯಿತು. ಸ್ವಲ್ಪ ಕೆಳಗಡೆ ಚೆಲ್ತು, ಜಾಸ್ತಿ ಚೆಲ್ಲಿಲ್ಲ. ನೋಡಿ, ಈಗ ಈ ಥರ ಆಗುತ್ತೆ. ಸೊ ನೋಡ್ಕೊಳ್ತಾ ಸ್ವಲ್ಪನೇ ಒಯ್ದುಬಿಟ್ಟು, ಮತ್ತು ಇದೊಂದು ಮೇಯ್ನ್ ಇಂಪಾರ್ಟೆಂಟು ಏರ್ ಫಿಲ್ಟ್ರ್ನಲ್ಲಿ ನೀಟಾಗಿ ಒಂದು ಸ್ವಲ್ಪ ಅದರಲ್ಲಿ ಆಯಿಲ್ ಹಾಕೋದ್ರಿಂದ ಇಂಜಿನ್ನು ಹೀಟ್ ಆಗದೆ ಇರುತ್ತೆ. ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಸೊ ಎಲ್ಲ ಸಹ ಈ ವಿಡಿಯೋನ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇದೇ ನಮ್ಮ ಅಪ್ಪಾಜಿಯ ಟೂಲ್ಸ್ ಬ್ಯಾಗು.